ಎಜಿ ನ್ಯೂಸ್ಗೆ ಸ್ವಾಗತ. ಗಂಡ, ಅತ್ತೆ, ಮಾವ ಹಾಗೂ ಮೈದುನ ಸಂಬಂಧಿಕರಿಂದ ನಡೀತಾ ಇದ್ದ ನಿರಂತರ ಕಿರುಕುಳ ತಾಳಲಾರದೆ ಗೃಹಿಣಿ ಆತ್ಮಹತ್ಯೆಗೆ ಶರಣಾದ ಹೃದಯ ವಿದ್ರಾವಕ ಘಟನೆ ದೊಡ್ಡಬಳ್ಳಾಪುರ ತಾಲೂಕಿನ ಸೋತೇನಹಳ್ಳಿಯಲ್ಲಿ ಜರುಗಿದೆ. ಸಾಯುವ ಮುನ್ನವೇ ಆತ್ಮಹತ್ಯೆಯ ಕುರಿತ ವಿಡಿಯೋ ಮಾಡಿದ್ದ ಪುಷ್ಪ ಎಂಬ ಗೃಹಿಣಿ ಘಾಟಿ ಬಳಿಯ ವಿಶ್ವೇಶ್ವರಯ್ಯ ಪಿಕಪ್ ಡ್ಯಾಂಗೆ ಬಿದ್ದು ಜೀವಂತವಾಗಿ ಬಿದ್ದು ಸಾವನ್ನಪ್ಪಿದ್ದಾಳೆ. 2024ರಿಂದ ನನ್ನ ಗಂಡ ವೇಣುಜಿ ವಾಟ್ಸಪ್ ನಂಬರು ಮತ್ತು ಹಳೆ ನಂಬರು 2 ನಂಬರ್ ಕಾಲ್ ಲಿಸ್ಟು, ಕಾಲ್ ರೆಕಾರ್ಡ್ಸು ಮತ್ತು ನಮ್ಮತ್ತೆ ಹಳೆ ನಂಬರು ಮತ್ತು ನಮ್ಮ ಮಾವ, ನನ್ನ ಮೈದುನ ಎಷ್ಟು ಸರಿ ನನಗೆ ಕಾಲ್ ಮಾಡಿದ್ದಾರೆ. ಆ ಕಾಲ್ ರೆಕಾರ್ಡ್ಸ್ ಎಲ್ಲ ತೋರಿಸಿದ್ರೆ ನಿಮಗೆ ಗೊತ್ತಾಗತ್ತೆ ಸತ್ಯ ಏನು ಅಂತ. ನಮ್ಮತ್ತೆ, ನಮ್ಮ ಮಾವ, ನನ್ನ ಮೈದುನ, ನನ್ನ ಗಂಡ ನನಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು. ನಮ್ಮ ಅತ್ತೆ ನಾನು ಸತ್ತೋಗ್ತೇನೆ, ನೀನು ಮದುವೆ ಆಗಲೇಬೇಕು ಅಂತ ಬ್ಲ್ಯಾಕ್ ಮೇಲ್ ಮಾಡಿರೋದೆಲ್ಲ ರೆಕಾರ್ಡ್ ಇತ್ತು. ಅದನ್ನು ನನಗೆ ಹುಷಾರಿಲ್ದಿದ್ದಾಗ ಮೆಂಟಲಿ ಟಾರ್ಚರ್ ಕೊಟ್ಟು ಹುಚ್ಚಿಡಿದಾಗ ಆವಾಗ ನನ್ನ ಗಂಡ ಮನೆಯವರೇ ನನ್ನ ಫೋನನ್ನು ಫ್ಲ್ಯಾಶ್ ಮಾಡಿಸಾಕೋದ್ರು. ಅಲ್ಲಿರುವಂಥ ಸಾಕ್ಷಿನೆಲ್ಲ ನಾಶ ಮಾಡಿಬಿಟ್ಟಿದ್ರು. ಆ ಸಾಕ್ಷಿಯನ್ನು ಇಟ್ಕೊಂಡಿದ್ದೆ, ಅದನ್ನು ಸಹ ನಾಶ ಮಾಡಿಬಿಟ್ರು. ಇವರು ಇಷ್ಟು ಜನ ಮಾರ್ಚ್ 2024ರಿಂದ ಇಲ್ಲಿವರೆಗೆ ಇವ್ರ ಕಾಲ್ ಲಿಸ್ಟ್ ಎಲ್ಲ ತೆಗೆದ್ರೆ ಆಗ ಗೊತ್ತಾಗುತ್ತೆ ಎಷ್ಟು ಸಲ ನನಗೆ ಕಾಲ್ ಮಾಡಿದ್ದಾರೆ. ನಮ್ಮತ್ತೆ, ಮಾವ, ನನ್ನ ಗಂಡ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲನೂ ಸಹ ಕಾಲ್ ಲಿಸ್ಟಲ್ಲಿ, ಕಾಲ್ ರೆಕಾರ್ಡ್ಸಲ್ಲಿ ಇದೆ. ಅವರೇ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ದಿನಕ್ಕೆ 10 ಸಲ ಕಾಲ್ ಮಾಡೋರು. ನಮ್ಮತ್ತೆ, ಮಾವ, ನಿಮ್ಮ ಮನೆಯವ್ರ ಹತ್ರ ಮಾತಾಡಬೇಕು, ಎಲ್ಲರೂ ಸುತ್ತೋಗ್ತೆ ಪ್ರತಿ ಸಲ ಅಂತ ಹೇಳಿದ್ರು. ಅವ್ರ ಕಾಲ್ ಲಿಸ್ಟ್ ತೆಗೆದು ನನ್ನ ಹತ್ರ ಇರೋ ಸಾಕ್ಷಿನೆಲ್ಲ ಫೋನ್ನ ಫ್ಲ್ಯಾಶ್ ಮಾಡಿಸಿ ನನ್ನ ಹತ್ರ ಇರೋವಂಥ ಸಾಕ್ಷಿ ಎಲ್ಲ ಹೋಗಿಸ್ಬಿಟ್ರು. ನಾನು ಏನನ್ನ ಸತ್ತು ಹೋದರೆ ನಮ್ಮ ಮನೆಯವ್ರಿಗೆ ಹೇಳೋದಿಷ್ಟೇ, ನಮ್ಮಮ್ಮ, ಅಪ್ಪ, ನಮ್ಮ ಅಕ್ಕ, ನಮ್ಮ ಮಾಮ ಅವ್ರಿಗೆ ಹೇಳೋದಿಷ್ಟೇ, ನಾನೇನಾದ್ರು ಸತ್ತು ಹೋದರೆ ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ಅಲ್ಲೇ ಗುಂಡಿ ತೋಡಿ ಉಣ್ಬೇಕು. ನನ್ನ ಹೆಣ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ನಾನು ಮಲ್ಕೊಂತಿದ್ದ ರೂಮಲ್ಲೇ ಉಣ್ಬೇಕು. ನನ್ನ ಸಾವು ನನ್ನ ಗಂಡನ ತೋಡೆ ಮೇಲೆ ಹೋಗಬೇಕು ಅಂತ ಆಸೆ ಇತ್ತು. ಆದರೆ ಆ ಆಸೆನೂ ಇರಲಿಲ್ಲ. ಅವರೇ ನನ್ನ ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡಿದರು. ಈಗ ಅವರೇ ಹೇಳಿದ್ರು, ನೀನೇ ಸತ್ತೋಗ್ತಾ ಇದ್ದೀನಿ, ಇಲ್ಲಾಂದರೆ ನಮ್ಮ ಮೇಲೆ ಬರುತ್ತೆ, ನೀನೇ ಸತ್ತೋಗ್ತಾ ಇದ್ದೀನಿ ಅಂತ ಹೇಳಬೇಕು ಅಂತ ಹೇಳಿದ್ರು. ನನಗೆ ಕೊಟ್ಟಿರುವಂಥ ಹಿಂಸೆ ಒಂದೊಂದಲ್ಲ, ನಾನು ನೋಡಿರೋ ನರಕ ಒಂದೊಂದಲ್ಲ. ಊಟಕ್ಕೆ ವಿಷ ಹಾಕಕ್ಕೆ ಹೋಗಿದ್ರು, ಅದಕ್ಕೆ ಊಟನೂ ಸಹ ನಾನು ಮಾಡಲಿಲ್ಲ 15 ದಿನ. ಅದಾದಮೇಲೆ ನಾನು ಅಡುಗೆ ಮಾಡಿದ್ರೆ ಮಾತ್ರ ನಾನು ಊಟ ಮಾಡ್ತಿದ್ದೆ, ಅದು ತಿಂತ ಇರಲಿಲ್ಲ. ಅವ್ರು ನನ್ನ ಸಾಯಿಸೋ ಪ್ರಯತ್ನನೂ ಸಹ ಮಾಡಿದರು. ಇಷ್ಟೆಲ್ಲ ಆದಮೇಲೆ ಸಮಾಜದಲ್ಲಿ ಇಷ್ಟೆಲ್ಲ ನನಗೆ ಎಲ್ಲರೂ ನನ್ನ ಜೀವನ, ನನ್ನ ಸ್ಟೂಡೆಂಟ್ಸು, ನಮ್ಮ ಕೊಲೀಗ್ಸು, ಇಲ್ಲಿ ನಮ್ಮ ಮನೆಯವ್ರಿಗೆ ಎಲ್ಲರೂ ಆಡ್ಕೊಳ್ಳೋ ಥರ ಆಗೋಯ್ತು, ಎಲ್ಲರೂ ನಗೋ ಥರ ಆಗೋಯ್ತು ನನ್ನ ಜೀವನ. ಮಾಡಿರೋ ತಪ್ಪಾದರೂ ಏನು, ಎಲ್ಲ ಮೋಸ ಮಾಡಿ ವರದಕ್ಷಿಣೆಗೋಸ್ಕರ ಮೋಸ ಮಾಡಿ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಇವಾಗ ನನ್ನ ಗಂಡ ಇನ್ನೂ 2ನೇ ಮದುವೆ ಮಾಡ್ಕೊಳ್ಳೋ ಅಂಥ ಪ್ಲ್ಯಾನನ್ನು ಸಹ ಮಾಡಿದ್ರು ನನ್ನ ಗಂಡನ ಮನೆಯವರು. ಅದಕ್ಕೋಸ್ಕರ ನಾನು ನಮ್ಮ ತವ್ರ ಮನೆಗೂ ಸಹ ಬರ್ತಿರ್ಲಿಲ್ಲ, ನಮ್ಮ ತವ್ರ ಮನೆಯವ್ರ ಹತ್ರ ಮಾತಾಡೋಂಗಿರಲಿಲ್ಲ, ನಮ್ಮ ತವ್ರ ಮನೆಯವ್ರು ನಮ್ಮ ಮನೆಗೆ ಬರೋಂಗಿರಲಿಲ್ಲ. ನಮ್ಮ ತವ್ರ ಮನೆಯವ್ರು ನನ್ನ ಮನೆಗೆ ಬಂದು ಅಂದರೆ ಹೆಂಗೆ ಬಂದರು ನಿಮ್ಮ ತವ್ರ ಮನೆಯವರು ಅಂತ ಹಿಡ್ಕೊಂಡು ಎಲ್ಲರೂ ಹೊಡಿಯೋರು, ಎಲ್ಲರೂ ಹೊಡಿಯೋರು. ನಾನು ಹೋಗಂಗಿಲ್ಲ, ನಮ್ಮ ತವ್ರ ಮನೆಯವ್ರಿಗೆ ಏನು ಹೇಳೋಂಗಿರಲಿಲ್ಲ, ಎಲ್ಲ ನನ್ನ ಮೇಲೇ ಹೇಳ್ಕೊಳ್ಬೇಕಾಗಿತ್ತು. ಇಲ್ಲ ನಿಂದೇ ತಪ್ಪು ಅಂತ ಹೇಳಬೇಕು, ಇಲ್ಲಾಂದರೆ ನನ್ನ ಗಂಡ 2ನೇ ಮದುವೆ ಆಗ್ತೀನಿ, ಇಲ್ಲ ನಿಮ್ಮ ಮನೆಯವರು ಪ್ರಾಣ ತಗೊಂಡು ಸತ್ತೋಗ್ತಾರೆ, ಇವೆಲ್ಲ ಯಾವ ವಿಷಯನೂ ಹೇಳ್ಬಾರ್ದು ಅಂತ ನನಗೆ ಪ್ರತಿ ಸಲ ಬ್ಲಾಕ್ ಮೇಲ್ಗಳು ಮಾಡೋರು. ಅದಕ್ಕೆ ನನ್ನ ಕೊನೆಯ ಆಸೆ ಇರೋದಷ್ಟೇ, ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲೇ ಉಣ್ಬೇಕು, ಅಲ್ಲೇ ಉಣ್ಬೇಕು, ಅವರೂರಲ್ಲೇ ಅವ್ರ ಮನೆಯಲ್ಲೇ ಉಣ್ಬೇಕು. ನನ್ನ ಹೆಣನ ನನ್ನ ಸಾವಿಗೆ ನ್ಯಾಯ ಒದಗಿಸ್ಬೇಕು. ನಾನು ಪಟ್ಟಿರೋ ನರಕ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು.
ನನಗಾಗಿರೋ ಅನ್ಯಾಯ ಬೇರೆ ಯಾವ ಹೆಣ್ಣಿಗೂ ಆಗಬಾರ್ದು. ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು. ಇಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು. ನನ್ನ ಸಾವಕ್ಕೆ ಕಾರಣ ನಮ್ಮ ಅತ್ತೆ ಭಾರತಿ, ನನ್ನ ಮಾವ ಗೋವಿಂದಪ್ಪ, ನನ್ನ ನಾರಾಯಣ ಸ್ವಾಮಿ, ನನ್ನ ಗಂಡ ವೇಣು, ನನ್ನ ಗಂಡನ ಚಿಕ್ಕಪ್ಪ ಮುತ್ತೇಗೌಡ, ಚಿಕ್ಕಮ್ಮ ಪಲ್ಲವಿ ತಪ್ಸೇಳಿ, ಇಷ್ಟು ಜನ ಕಾಣ್ರು. ನಾನೇನು ನರಕ ನೋವು ಅನುಭವಿಸಿದ್ದೀನ ಅಷ್ಟು ನರಕ ನೋವು ಇವರು ಅನುಭವಿಸ್ಬೇಕು. ನನ್ನ ತವ್ರ ಮನೆಯವರು ನನ್ನಿಂದ ಎಷ್ಟು ನೋವು ಪಡ್ತಿದ್ದಾರೆ ಅದೆರಡರಷ್ಟು ನೋವು ನರಕ ಇವ್ರಿಗೂ ಆಗಬೇಕು. ಇವ್ರಿಗೂ ನಾನು ಎಷ್ಟು ನೋವು ಪಟ್ಟಿದ್ದೀನಿ ಅಂತ ಅಷ್ಟು ಪ್ರಾಯಶ್ಚಿತ್ತ ಅವ್ರಿಗೂ ಆಗಬೇಕು. ಇವ್ರಿಗೆ ಜೀವನ ಪೂರ್ತಿ ಶಿಕ್ಷೆ ಆಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ನನ್ನ ಸಾವು ನ್ಯಾಯವೂ ಸಿಗಬೇಕು ಅಷ್ಟೇ ನಾನು ಕೇಳ್ಕೊಳ್ಳೋದು. ನನಗಾಗಿರೋ ನ್ಯಾಯ ಯಾವ ಹುಡುಗಿಗೂ ಆಗಬಾರ್ದು. ನನ್ನ ಸಾವು ನ್ಯಾಯ ಒದಿಸ್ಬೇಕು. ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಿಂದ ತಪ್ಪು ಮಾಡಿ ಅಂತೂ ನಾನು ಸಾಯ್ತಿಲ್ಲ. ನನಗಾಗಿರೋ ಅನ್ಯಾಯ ಬೇರೆ ಹುಡುಗಿಗೆ ಆಗಬಾರ್ದು, ಬೇರೆ ಹುಡುಗಿಗೆ ಮೋಸ ಆಗಬಾರ್ದು. ನನ್ನ ಸಾವಿಗೂ ನ್ಯಾಯ ಒದಗಿಸ್ಬೇಕು. ನನಗಾಗೋ ಅನ್ಯಾಯ ಬೇರೆ ಹುಡುಗಿಗೂ ಆಗಬಾರ್ದು ಅಷ್ಟೇ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು. ನನ್ನ ಸಾವಿಗೆ ನ್ಯಾಯ ಒದಗಿಸಿ ಸಮಾಜದಲ್ಲಿ ನನ್ನ ಮೇಲೆ ಬಂದಿರೋಂಥ ಕಳಂಕ ಹೋಗಿಸಿ ನನಗೆ ಬ್ಲಾಕ್ ಮೇಲ್ ಮಾಡಿ ಮದುವೆ ಮಾಡಿಕೊಂಡು ಈಗ 2ನೇ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಂಥ ಗತಿ ತಂದುಬಿಟ್ರು. ನನಗೆ ನನ್ನ ಸಾಯೋ ಸ್ಥಿತಿಗೆ ತಂದುಬಿಟ್ರು. ನಾನು ಯಾವಾಗ ಪ್ರತಿದಿನ ಎಷ್ಟು ನರಕ ಅನುಭವಿಸಿದ್ದೀನಿ. ಮದುವೆ ಆದಾಗಿಂದ ನಾನು ಈ ಮದುವೆ ಅಂತ ಬಂದಾಗಿಂದ ನನ್ನ ನೆಮ್ಮದಿನೇ ಇಲ್ದಂಗಾಯಿತು. ಪ್ರತಿದಿನ ಕಣ್ಣೀರಲ್ಲಿ ಕೈ ತೊಳೆಯಂಗಾಯಿತು. ನನಗೆ ಹೊಟ್ಟೆ ತುಂಬ ಊಟ ಮಾಡಿ ಯಾವುದೇ ಕಾಲದಿಂದ ನನಗೆ ಊಟದ್ದಿದ್ದಿಲ್ಲ. ನಾನು ನನ್ನ ಗಂಡ ಹಿಂದಾಗ ಎಕ್ಸ್ಪೆಕ್ಟ್ ಮಾಡಿದ್ದಿಷ್ಟೇ, ಅವ್ರು ಕೊಡೋಂಥ ಟೈಮ್, ಅವ್ರು ಕೊಡೋಂಥ ಪ್ರೀತಿ ಇಷ್ಟೇ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಸಹ ಅವ್ರಿಗೆ ಕೊಡೋಕ್ಕಾಗಲಿಲ್ಲ. ಅವ್ರ ಮನೆಯಲ್ಲಿ ಕೆಲಸದವ್ಳ ಥರನೇ ಇದ್ದೆ, ಅವ್ರು ಹೇಳ್ದಂಗೆ ಇದ್ದೆ. ಆದರೂ ಸಹ ಅವ್ರು ನನ್ನ ಮೇಲೆ ಕರುಣೆ ಅನ್ನೋದೇ ಬಂದಿಲ್ಲ ಯಾರಿಗೂ. ಜಸ್ಟ್ ನಮ್ಮ ಅತ್ತೆಯವ್ರು ಹೇಳಿದ್ದು ವರದಕ್ಷಿಣೆಗೋಸ್ಕರ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ನೀರು ತಗೊಂಬಂದರೆ ಮಾಡ್ತಾರೆ ಅಂತಾರೆ. ಇಷ್ಟೆಲ್ಲ ಇದು ಮಾಡಿ ನಾನು ಯಾವ ಮುಖ ಇಟ್ಕೊಂಡು ನಮ್ಮ ಮನೆಯವ್ರಿಗೆ ಸೈಟ್ ಬೇಕು, ಸೈಟ್ ಕೊಡಿಸು ಅಂತ ಕೇಳಿ ಇಷ್ಟೆಲ್ಲ ನಮ್ಮ ಮನೆಯವ್ರು ಖರ್ಚು ಮಾಡಿ ಮದುವೆ ಮಾಡಿ ಈಗ ಸೈಟು ಅಂತಾರೆ. ಏನು ಮಾಡಲಿ, ಸೈಟ್ ಕೊಟ್ಟಿಲ್ಲ ಅಂದರೆ ನಿನ್ನ ಗಂಡಗೆ ಮದುವೆ ಮಾಡ್ತೀವಿ ಅಂತಾರೆ. ನನ್ನ ಗಂಡ 2ನೇ ಮದುವೆ ಆಗ್ತೀನಿ ಅಂತಾನೆ. ಇಲ್ಲ ನನ್ನ ಪಕ್ಕ ಮಲ್ಕೋ ಅಲ್ಲ ಅವನ ಪಕ್ಕ ಮಲ್ಕೋ ಅಂತಾರೆ. ಮಗು ಯಾರಿಂದಾದರೆ ಏನು ಅಂತಾರೆ. ನಾನು ಏನು ಮಾಡಲಿ ದೇವರೇ, ನನಗೆ ಎಷ್ಟು ಹುಚ್ಚಿ ಥರ ಮಾಡಿಬಿಟ್ರು ದೇವರೇ. ನನ್ನ ಸಾವಿಗೆ ದಯವಿಟ್ಟು ಎಲ್ಲರೂ ನ್ಯಾಯ ಒದಗಿಸಿ ಅಷ್ಟೇ ನಾನು ಕೇಳ್ಕೊಡೋದು. ನನಗಾಗಿರೋನೇ ಬೇರೆ ಯಾವ ಹುಡುಗಿಗೂ ಆಗಬಾರ್ದು. ಇಷ್ಟು ಜನಕ್ಕೆ ಶಿಕ್ಷೆ ಆಗಲೇಬೇಕು. ನನ್ನ ಹೆಣನ ನನ್ನ ಗಂಡನ ಮನೆಯಲ್ಲಿ ಉಣ್ಬೇಕು. ಇಷ್ಟೇ ನನ್ನ ಕೊನೆಯ ಆಸೆ ಇರೋದು. ಮೃತಳು ತಪಸಿಹಳ್ಳಿ ಗ್ರಾಮದ ವೇಣು ಅವರ ಪತ್ನಿ. ಸುಮಾರು 1 ವರ್ಷದ ಹಿಂದೆ ಇವರ ವಿವಾಹವಾಗಿತ್ತು. ವರದಕ್ಷಿಣೆ ಹಾಗೂ ನಿವೇಶನಕ್ಕಾಗಿ ಗಂಡ ಹಾಗೂ ಕುಟುಂಬದವರು ಪುಷ್ಪಾಳಿಗೆ ನಿರಂತರ ಕಿರುಕುಳ ಕೊಡ್ತಾ ಇದ್ದಾರೆಂದು ಆರೋಪವಿದೆ. ಮದುವೆಯಾದ ನಂತರವೂ ಕೂಡ ಗಂಡ ಸಂಸಾರ ಮಾಡದಿದ್ರೆ ಮಗು ಬೇಕಾದ್ರೆ ಮೈದುನನ ಜೊತೆ ಮಲಗು ಎಂದು ಅತ್ತೆ ಮಾವ ಹೇಳಿಕೆ ನೀಡಿದ್ದಾರೆಂಬ ಶಾಕಿಂಗ್ ಆರೋಪವೂ ಕೂಡ ಇದೆ. ಕಿರುಕುಳ ತಾಳಲಾರದೆ ಪುಷ್ಪ ಜೀವ ಬಲಿಯಾಗಿದ್ದಾಳೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸರ್ 1:15ಗೆ ಅಲ್ಲಿ ಸ್ಕೂಲ್ ಬಿಡ್ತಂತೆ, ಬರ್ತೀನಿ ಅಂತ ಫೋನ್ ಮಾಡೋದು ಬರಲಿಲ್ಲ. ಅದು ನಿನ್ನೆ ಬೆಳಿಗ್ಗೆ ಬಂದು ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ನಾನು ರಿಂಗ್ ಆಗ್ತೈತೆ ಫೋನ್ ಇಲ್ಲ, ರಿಂಗ್ ಆಗ್ತೈತೆ ಎತ್ತೋರಿಲ್ಲ. ಆದ್ದರಿಂದ ನಿನ್ನೆ ಬೆಳಗ್ಗೆಯಿಂದ ನಾನು ಇಲ್ಲೇ ಇದು ಮಾಡಿ ಸಾಯಂಕಾಲ ಅಲ್ಲಿಗೆ ಹೋದೆ ರಾತ್ರಿ ಕರ್ಕೊಂಡೋದ್ವಿ, ಎಲ್ಲ ಚೆಕಪ್ ಮಾಡಿದ್ವಿ, ಯಾವುದೂ ಸಿಗಲಿಲ್ಲ. ಬೆಳಗ್ಗೆ ಸಿಕ್ತು ಸರ್ ಬಾಡಿ. ಈಗ ಮದುವೆ ಮಾಡಿಕೊಟ್ಟಿದ್ರಲ್ಲ, ಏನೇನು ಕೊಟ್ಟಿದ್ರಿ ವರದಕ್ಷಿಣೆ ಎಲ್ಲ? ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟಿದ್ವಿ ಸರ್. ಒಡವೆ ಎಲ್ಲ ಕೊಟ್ಟಿದ್ವಿ, ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಟಿದ್ವಿ. ಕಿರುಕುಳ ಕೊಟ್ಟಿದ್ದಕ್ಕೆ ನನ್ನ ಮಗಳೇ ಗ್ಯಾಸ್ ಲೈಟ್ ಮಾಡಿಸ್ಕೊಟ್ಲು. 5 ಲಕ್ಷ ಕ್ಯಾಶ್ ಕೊಟ್ಟಿದ್ವಿ. ಸೈಟ್ ಬೇಕು ಅಂತ ಕಿರುಕುಳ ಕೊಡ್ತಿದ್ರು.
ನನ್ನ ಮಗಳು ಅದನ್ನು ವ್ಯವಸಾಯ ಸೈಡ್ ಬೇಕು ಅಂತ ಹೇಳ್ತದೆ ಅಂತ ಯಾವಾಗೂ ನಮ್ಗೆ ಹೇಳೋರು. ಆಮೇಲೆ ಮೊನ್ನೆ ಇಲ್ಲಿ ಗಲಾಟೆ ಆದಾಗಿಂದ ಎಲ್ಲ ಎಫ್ಐಆರ್ ಬಿಟ್ಟು ಮಾಡಿ ನಾವು ಇದು ಮಾಡಿದ್ವಿ. ಈಗ ಅವರು ಗಂಡ ಕಿರುಕುಳ ಕೂಡ ನಿಮ್ಮ ಹತ್ರ ಹೇಳ್ಕೊಂಡಾರ ಫೋನ್ ಮಾಡಿ? ಹೇಳ್ಕೊಡೋರು. ಏನೆಲ್ಲ ಹೇಳ್ಕೊಳೋರು? ಯಾವ ರೀತಿ? ನಾವು ಸೈಟ್ ಕೊಡಿಸೋ ಅಂತ ಹೇಳ್ಕೊಡೋರು. ಹೊಡೆಯಾರ? ಯಾವಲ್ಲೂ ಹೊಡೆಯೋದು, ಆ ಮಾಸ್ಟರ್ ಅವರೆಲ್ಲ ಸೇರ್ಕೊಂಡು ಹೊಡೆಯೋದು. ಮಾಸ್ಟರ್ ಹೆಸರು ನಾನು ಸಮಯ ಇರಬೇಕು, ಮುತ್ತೇಗೌಡ. ಈಗ ನಿಮ್ಮ ಮಗಳು 9 ತಿಂಗಳು ಸಂಸಾರ ಮಾಡಿಲ್ಲ ಸರ್. ಅವ್ರ ಮನೆಯಲ್ಲೇ ಇತ್ತು. ಆ ಯಮ್ಮನ ಹತ್ರ ಸಂಸಾರ ಮಾಡಿಲ್ಲ. ಅವ್ನ ನಪುಂಸಕ ಇರ್ಬೋದು ಅಂದ್ಕೊಂಡಿದ್ವಿ ನಾವು. ಆದ್ದರಿಂದ ನಮ್ಮ ಚಿಕ್ಕ ಮಗನಿದ್ದಾನೆ, ನಿಮಗೆ ಸಂಸಾರ ಮಾಡಬೇಕಾದ್ರೆ ಚಿಕ್ಕನ ಮಗನಿದ್ದಾನೆ ಅಂತ ಹೇಳಿದಾಳೆ ಆ ಯಮ್ಮನ. ಮಗು ಬೇಕು ಅಂದರೆ ಏನೋ ಚಿಕ್ಕ ಮಗು, ಅದೇ ಮಗು ಬೇಕಾದರೆ ಚಿಕ್ಕ ಮಗ ನಿಲ್ವಾ ಅಂತ ಕೇಳಿದಾಳೆ. ಅಣ್ಣಗೆ ಮದುವೆ ಮಾಡಿ ಚಿಕ್ಕ ಮಲಗು ಅಂತ ಹೇಳಿದಾಳೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ? ನಮಗೆ ಗೊತ್ತು ಸರ್, ನಮಗೆಲ್ಲ ಹೇಳ್ಕೊಂಡಿದ್ದಾರೆ. ಈ ಕುರಿತು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.